ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತೊಂದು ಹೆಲ್ದಿ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು, ಅಥವಾ ನೀವು ಡಿನ್ನರ್ಗೆ ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿದೆ, ಮಾಡಲಿಕ್ಕೆ ಕೂಡ ತುಂಬಾ ಸಿಂಪಲ್, ತುಂಬಾ ರುಚಿಯಾಗಿದೆ, ಹಾಗೆ ಹೆಲ್ದಿ ಆಗಿದೆ, ಹಾಗೆ ಹೈ ಪ್ರೋಟೀನ್ ಕೂಡ ಆಗಿದೆ. ಇದನ್ನು ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಒಂದು ಟೇಸ್ಟಿ ಕೂಡ ಇರ್ತದೆ. ಇದಕ್ಕೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾವು ಮಾಡುವಂತಹ ರೆಸಿಪಿ ಟೇಸ್ಟಿಯಾಗಿರಬೇಕು, ಹಾಗೆ ಫಿಲ್ ಆಗಿರಬೇಕು. ಇದನ್ನು ಹೇಗೆ ಮಾಡೋದು ನೋಡುವ ಬನ್ನಿ. ಇಲ್ಲಿ ನೋಡಿ, ನಾನು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ. ಹೆಸರು ಬೇಳೆ ಒಂದು 4 ಗಂಟೆಗಳಷ್ಟು ಹೊತ್ತು ನೆನೆಸ್ಕೊಳ್ಬೇಕು. 1 ಕಪ್ಪಷ್ಟು, ನಿಮಗೆ ಎಷ್ಟು ಬೇಕು, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಷ್ಟು ಹೆಸರು ಬೇಳೆಯನ್ನು ತಗೊಳ್ಳಿ. ಹಾಗೆ ನಿಮಗೆ ಬೇಕಾದಷ್ಟು ನಿಮಗೆ ಇಷ್ಟವಾದ ತರಕಾರಿಗಳನ್ನು ತಗೊಳ್ಳಿ. ಇಲ್ಲಿ ನಾನು ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಅಷ್ಟನ್ನು ತಗೊಂಡಿದ್ದೇನೆ. ಈಗ ನಾವು ಮೊದಲಿಗೆ 1 ಕಪ್ಪಷ್ಟು ಓಟ್ಸನ್ನು ಹಾಕೊಳ್ಳುವ. ಓಟ್ಸ್ ಹಾಕೋದ್ರಿಂದ ಟೇಸ್ಟ್ ಕೂಡ ಒಳ್ಳೆಯದು, ಹಾಗೆ ನಮಗೆ ಕಾಂಪ್ಲೆಕ್ಸ್ ಕಾರ್ಬ್ ಅಂತೇಳಿ ಹೇಳ್ತೇವಲ್ಲ, ಅದು ಇದರಲ್ಲಿ ಓಟ್ಸಲ್ಲಿ ಸಿಗುತ್ತೆ. ಅದೇ ರೀತಿ ಹೆಸರು ಬೇಳೆ ನೆನೆಸಿದ್ದೇನೆ. ಒಂದು 4-5 ಗಂಟೆಗಳಷ್ಟು ಹೊತ್ತು ನೆನೆಸಿಕೊಂಡ ಹೆಸರು ಬೇಳೆ ಇದನ್ನು ಹಾಕೊಳ್ಳೋದು. ಇದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ, ಹಾಗೆ ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೆಯದು ಅಂಥೇಳಿ 1 ತುಂಡು ಶುಂಠಿ, 1 ಹಸಿಮೆಣಸು, ಹಾಗೆ ಒಂದು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ನಿಮಗಿಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಇಷ್ಟ ಇದ್ದರೆ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು. ಇದನ್ನು ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೀಗಿದ್ರಾಯಿತು. ಮಾಮೂಲಿ ನೀವು ಇಡ್ಲಿ ಎಲ್ಲ ಮಾಡ್ತೀರಲ್ಲ, ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೋ ಹಾಗೆ ಇದನ್ನು ಗ್ರೈಂಡ್ ಮಾಡಿಕೊಂಡ ನಂತರ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಳ್ಳುವ. ಇದಕ್ಕೆ ಮಸಾಲೆ ಅಂತ ಹೇಳಿ ಸ್ವಲ್ಪ ಅರಸಿನ ಹುಡಿ, ಹಾಗೆ ನಾನು ಉಪ್ಪು ಅಷ್ಟನ್ನು ಸೇರಿಸ್ಕೊಂಡಿದ್ದೇನೆ. ನಿಮಗೆ ಇನ್ನೇನಾದರೂ ಮಸಾಲೆ ಬೇಕು, ಧನಿಯಾ ಪುಡಿ ಅಥವಾ ಜೀರಿಗೆ ಪುಡಿ ಏನಾದರೂ ಹಾಕ್ಕೊಳ್ಬೇಕು ಅಂತಿದ್ರೆ ಬೇಕಾದರೆ ಹಾಕ್ಕೊಳ್ಬೋದು. ನಾನೇನು ಹಾಕ್ಕೊಳ್ಳಿಲ್ಲ. ಇದರಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಹಾಗೆ ನಾವೇನು ತರಕಾರಿ ಹೆಚ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ನಾನು 1 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೇನೆ. ಹಾಗೆ ಎಲ್ಲ ತರಕಾರಿಗಳನ್ನು ಸಣ್ಣಕ್ಕೆ ಹೆಚ್ಚಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಅದು ಆ ಹಿಟ್ಟಿನ ಜೊತೆ ಮಿಕ್ಸ್ ಆಗಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಎಲ್ಲ ತರಕಾರಿಗಳನ್ನು ಈಗ ನಾವು ಮಿಕ್ಸ್ ಮಾಡ್ಕೊಳ್ಳುವ. ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಿ ನಾನು ಸ್ವಲ್ಪ ಈನೋವನ್ನು ಹಾಕ್ಕೊಳ್ತೇನೆ. ಬೇಯಿಸಲಿಕ್ಕೆ ಇಡುವಾಗ ಒಂದು ಅರ್ಧ ಚಮಚದಷ್ಟು ಈನೋ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಈನೋ ಪೌಡ್ರ್ ಹಾಕದೆ ಕೂಡ ಮಾಡ್ಬೋದು. ನೀವು ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ, ಡಿನ್ನರಿಗೆ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ವಾರದಲ್ಲಿ 2-3 ದಿವಸ ಮಾಡ್ಬೋದು. ಡೈಲಿ ಈ ಥರ ಬ್ರೇಕ್ಫಾಸ್ಟ್ ಇದನ್ನು ಮಾಡ್ತೀರಿ ಅಂತಾದರೆ ನೀವು ಈನೋ ಹಾಕದೆ ಕೂಡ ಮಾಡಿದರೆ ಒಳ್ಳೆಯದು. ಡೈಲಿ ಈನೋ ಅಷ್ಟೇನು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಒಂದೊಂದು ಸತಿ ಮಾಡ್ತೀರಾ, ಸ್ವಲ್ಪ ಪ್ಲಫಿಯಾಗಿ ಸಾಫ್ಟಾಗಿ ಬರಬೇಕು ಅಂತ ಇದ್ದರೆ, ಈನೋ ಹಾಕಬೇಕು ಅಂತಿದ್ರೆ ಈನೋನ ಹಾಕ್ಕೊಳ್ಬೋದು. ಅದು ನಿಮಗೆ ಬಿಟ್ಟದ್ದು.
ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ಥರ ಹೈ ಪ್ರೋಟೀನ್ ರೆಸಿಪಿಗಳನ್ನು ನಾವು ಯೂಸ್ ಮಾಡಿಕೊಂಡ್ರೆ ಬೇಗನೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನೋಡಿ, ಇದರಲ್ಲಿ ತಟ್ಟೆ ಇಡ್ಲಿ ಮಾಡುವ ಸ್ಟ್ಯಾಂಡಲ್ಲಿ ನಾನು ಹೀಗೆ ಹಾಕ್ಕೊಂಡು ಇಟ್ಟಿದ್ದೇನೆ. ನಿಮ್ಮ ಹತ್ರ ಈ ರೀತಿ ಸ್ಟ್ಯಾಂಡ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಬೋದು, ಇಲ್ಲ ಒಂದು ಬಟ್ಲಿಗೆ ಹಾಕಿ ಬೇಯಿಸ್ಕೊಳ್ಬೋದು. ಇದನ್ನು ಧೋಕ್ಲಾ ಅಂತ ಕೂಡ ಕರೀತಾರೆ. ಇದು ಕಡಲೆ ಹಿಟ್ಟಿಂದ ಮಾಡಿದ ಧೋಕ್ಲಾ ಅಲ್ಲ, ಅದರ ಬದಲಾಗಿ ರವೆ, ಕಡಲೆ ಹಿಟ್ಟು ಅದನ್ನು ಯಾವುದನ್ನು ಬಳಸಿಕೊಳ್ಳದೆ ಹೆಸರು ಬೇಳೆಯಿಂದ ಮಾಡಿದಂತಹ ಧೋಕ್ಲಾ ಅಂತ ಹೇಳ್ಬೋದು. ಇಲ್ಲಿ ಎಣ್ಣೆ ಒಗ್ಗರಣೆ ಯಾವುದು ಕೂಡ ಬಳಸ್ಕೊಳ್ಳಿಲ್ಲ. ಹೆಲ್ದಿಯಾಗಿ ವೆಯ್ಟ್ ಲಾಸಿಗೆ ಹೇಗೆ ಯೂಸ್ ಮಾಡ್ಬೋದು ಆ ರೀತಿ ರೆಸಿಪಿಯನ್ನು ಮಾಡಿದ್ದೇನೆ. ತುಂಬಾ ಟೇಸ್ಟಿ ಆಗಿದೆ. ಇದಕ್ಕೆ ನಾವು ಪುದೀನಾ ಚಟ್ನಿಯನ್ನು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿರ್ತದೆ. ಅದು ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಸಾಸ್ ಹಾಕಿ ಕೂಡ ತಿನ್ಬೋದು. ಮಕ್ಕಳಿಗೆಲ್ಲ ಕೊಡೋದಾದರೆ ಟೊಮೆಟೊ ಸಾಸನ್ನು ಹಾಕಿ ತಿನ್ಬೋದು, ತುಂಬಾ ಟೇಸ್ಟಿ ಆಗಿರುತ್ತದೆ. ಅಥವಾ ಮೊಸರು ಹಾಕಿ ಕೂಡ ತಿನ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದು, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ರುಚಿಯಾದ ಡಯಟ್ ರೆಸಿಪೀಸ್ ಜೊತೆ, ಡಯಟ್ ವರ್ಕೌಟ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.